ವಿಶೇಷವಾಗಿ ವಿಜ್ಞಾನ ದಿನವನ್ನು ಆಚರಣೆ ಮಾಡಿದ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆ. ಹೌದು, ಕೊಪ್ಪಳ ಜಿಲ್ಲೆ ಇರ್ಕಲ್ಗಡ ಗ್ರಾಮದಲ್ಲಿರುವ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ವಿಜ್ಞಾನ ದಿನಾಚರಣೆಯನ್ನ ಮಾಡಲಾಯಿತು. ಬೆಳಿಗ್ಗೆಯಿಂದಲೇ ತಳಿರು ತೋರಣಗಳಿಂದ ಶಾಲೆಯನ್ನ ಶೃಂಗಾರಗೊಳಿಸಿ ಪ್ರತಿಯೊಂದು ವಿದ್ಯಾರ್ಥಿಗೂ ಸಮವಸ್ತ್ರವನ್ನ ಕಡ್ಡಾಯಗೊಳಿಸಿ ವಿಜ್ಞಾನ ದಿನವನ್ನ ಆಚರಣೆ ಮಾಡಲಾಯಿತು. ಪ್ರತಿಯೊಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಂಗವಾಗಿರುವ ವಿಷಯ ವಿಜ್ಞಾನ ಎಂಬ ಒಂದು ಕಲೆ ನೆಪಕ್ಕೆ ಮಾತ್ರ ಮಾಡಿಬಿಟ್ಟಿರುವ ಈಗಿನ ಕಾಲದಲ್ಲಿ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಅರಿವನ್ನ ಮೂಡಿಸಿ ಬಂದಂತಹ ಪಾಲಕರಿಗೆ ಎಲ್ಲರಿಗೂ ಇದರಿಂದ ಆಗುವಂತಹ ದುಷ್ಪರಿಣಾಮಗಳು ಮತ್ತು ಉಪಯೋಗಗಳ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಶೇಷವೆಂದರೆ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಬಲ್ಡೋಟ ಅಟಾವೋ ಕೊಪ್ಪಳ ಬಚಾವೋ ಎಂಬ ಶೀರ್ಷಿಕೆಯಡಿಯಲ್ಲಿ ಕಾರ್ಖಾನೆಯ ಒಂದು ಬಿಡಿ ಭಾಗಗಳನ್ನ ರಚಿಸಿ ಅದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಬಹಳ ಸುಂದರವಾಗಿ ಕಲೆಯನ್ನ ತೋರಿಸಿದ್ದರು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮಾರುತಿ ತೋಟಗಂಟಿ, ನಾವು ಸುಮಾರು ಶಾಲೆಗಳ ಕಾರ್ಯಕ್ರಮಗಳಿಗೆ ಹೋಗುತ್ತೇವೆ. ಈ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು ಈ ಕಾರ್ಖಾನೆಗಳಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನ ನೀಡಿದ್ದಾರೆ. ಕಾಟಾಚಾರಕ್ಕೆ ವಿಜ್ಞಾನ ದಿನವನ್ನ ಆಚರಣೆ ಮಾಡುವವರು ಇದ್ದಾರೆ. ಆದರೆ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಮಹತ್ವದ ದಿನದ ಬಗ್ಗೆ ಬಹಳ ಸುಂದರವಾಗಿ ಶ್ರೇಷ್ಠವಾಗಿ ವಿವರಣೆಯನ್ನ ಮಾಡಿದ ಗುರುಗಳಿಗೆ ನನ್ನ ನಮನಗಳು ಎಂದು ತಿಳಿಸಿದರು. ಮುಖಂಡರಾದ ವಿರೂಪಾಕ್ಷಪ್ಪ ಸಿಂಗನಾಳ್ ಮಾತನಾಡಿ 1928ರಲ್ಲಿ ಸರ್ ಸಿ.ವಿ. ರಾಮನ್ರವರು ರಾಮನ್ ಎಫೆಕ್ಟ್ ಆವಿಷ್ಕಾರದ ನೆನಪಿಗಾಗಿ ಫೆಬ್ರವರಿ 28ನ್ನ ಭಾರತದಲ್ಲಿ ವಾರ್ಷಿಕವಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. 1930ರಲ್ಲಿ ಆವಿಷ್ಕಾರ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್, ರಾಮಣ್ಣ ಚೌಡ್ಕಿ, ಮುಖಂಡರಾದ ಮನೋಹರ್ ಗೌಡ್, ಮಂಜುನಾಥ್ ಗೊಂದಿ, ದೊಡ್ಡಬಸಪ್ಪ, ಶ್ರೀಶೈಲ ಮೇಟಿ, ರಾಜೇಶ್ ಕಂದುಕೂರು, ರಮೇಶ್ ಬುಡ್ಶೆಟ್ನಾಳ್, ಮಹೇಶ್ ದೇಸಾಯಿ ಮತ್ತು ಶಾಲೆಯ ಸಂಸ್ಥಾಪಕರಾದ ನಾಗರಾಜ್ ಆರ್ ಗುಡಿ, ಊರಿನ ಹಿರಿಯರು ಮತ್ತು ಮುದ್ದು ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕ ವೃಂದದವರು ಪಾಲ್ಗೊಂಡಿದ್ದರು. ಗಿರೀಶ್ ಹಿರೇಮಠ್, K2 ಟೈಮ್ ನ್ಯೂಸ್, ಬ್ಯೂರೋ, ಕೊಪ್ಪಳ. ಆತ್ಮೀಯರ ಸಹಾಯ ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ಇವತ್ತು ಈಶ್ವರ ಆಂಗ್ಲ ಮಾಧ್ಯಮ ಶಾಲೆ ಬೆಳೆದಿದೆ. ಆ ಒಂದು ರೀತಿಯಲ್ಲಿ ಇವತ್ತು ನಾವೆಲ್ಲ ಎಕ್ಸಿಬಿಷನ್ ನೀಡುವಾಗ ನಮಗೆ ಪ್ರೆಸೆಂಟ್ ಒಂದು ವಿಷಯ ಗೊತ್ತಾಯಿತು. ಇವತ್ತು ಮಕ್ಕಳಿಗೆ ಇವತ್ತು ಎಷ್ಟು ಅವೇರ್ನೆಸ್ ಇದೆಯಪ್ಪ ಕಲ್ಪನೆ ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ರಾಜಕಾರಣಿಗಳಿಗೂ ಗೊತ್ತಾಗ್ತಂತ ಗೊತ್ತಿಲ್ಲ, ಇವತ್ತು ಮಕ್ಕಳಿಗೆ ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇವತ್ತು ನಮ್ಮ ಕೊಪ್ಪಳ ಊರಿನ ಪಕ್ಕ, ಇಂಡಿಯಾ ಊರಿನ ಪಕ್ಕ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ, ಹೆಚ್ಚು ಕಮ್ಮಿ ಒಂದು 45-50 ಕೋಟಿ ಅಂತ ಫ್ಯಾಕ್ಟ್ರಿ ಇವತ್ತು ಆಗ್ತಾ ಇದ್ದಾರೆ. ಇವತ್ತು ಅದರ ಏನು ಫ್ಯಾಕ್ಟ್ರಿಯಿಂದ ಬರುವಂಥ ಹೊಗೆ ಇರಬಹುದು ಮತ್ತು ಅಲ್ಲಿಂದ ಬರುವಂಥ ಎಲ್ಲ ವಿಷ ಅನಿಲವನ್ನು ಇವತ್ತು ಇಡೀ ಕೊಪ್ಪಳ ಸುತ್ತಮುತ್ತಲಿನ ಹಳ್ಳಿಗಳು ಇರ್ಬೋದು, ಇರ್ಬೋದು, ಕೊಪ್ಪಳ ಜಿಲ್ಲೆಯಲ್ಲಿ ಇರ್ಬೋದು, ಇವತ್ತು ಪ್ರತಿಯೊಬ್ಬ ಮನುಷ್ಯ ಜೀವನ ಮಾಡಲಿಕ್ಕೆ ಕಷ್ಟ ಆಗುವಂಥ ಮುಂದಿನ ದಿನಮಾನದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಆಸ್ಪತ್ರೆಗೆ ಹೋದ 5-10 ಲಕ್ಷ ರೂಪಾಯಿ ಬಿಲ್ಲಾಗಂತ ಇಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಗೊತ್ತಿರಬೇಕು. ದೊಡ್ಡ ಫ್ಯಾಕ್ಟ್ರಿ ಕೊಪ್ಪಳದ ಪಕ್ಕ ಆದ್ರೆ ನಮ್ಮ ಈ ಭಾಗದ ಜನರು ಇವತ್ತು ಬದುಕಬೇಕಾದ್ರೆ ಎಷ್ಟು ಕಷ್ಟ ಆಗಲಿಕ್ಕೆ ಸಾಧ್ಯತೆ ಎಂಬ ವಿಚಾರವನ್ನು ಇವತ್ತು ನಮ್ಮ ಗವಿಮಠ ಶ್ರೀಗಳು ಹೇಳಿದ್ದಾರೆ. ಇವತ್ತು ಕೊಪ್ಪಳದಲ್ಲಿ ತೂಗುವಂಥ ಪರಿಸ್ಥಿತಿ ಹೆಂಗಾಗ್ತದೆ, ನಾವು ಎದುರಂತರದ ಹೋಗುವಂಥ ಪರಿಸ್ಥಿತಿ ಇವತ್ತು ಕೊಪ್ಪಳ ನಗರ ಮತ್ತು ಸುತ್ತಲ ಗ್ರಾಮದಲ್ಲಿ ಆಗುವಂಥ ಪರಿಸ್ಥಿತಿ ಇವತ್ತು ದೊಡ್ಡ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತದೆ ಎಂದು ಹೇಳಿದ್ದಾರೆ. ಅದರ ವಿಷಯವನ್ನು ಇಟ್ಟುಕೊಂಡು ಇವತ್ತು ಮುದ್ದು ಮಕ್ಕಳು ಆ ಫ್ಯಾಕ್ಟ್ರಿಯ ವಿಷ ಅನಿಲವನ್ನು ಹೇಗೆ ಹುಟ್ಟುತ್ತೇವೆ ಎಂಬ ಕಲ್ಪನೆಯನ್ನು ಇವತ್ತು ಎಕ್ಸಿಬಿಷನ್ನಲ್ಲಿ ತೋರಿಸುವಂಥ ಇವತ್ತು ಮಕ್ಕಳಿಗೆ ನಾವು ಈ ಒಂದು ಚಿಂತನೆ ಮತ್ತು ವಿಚಾರಗಳನ್ನು ಇಷ್ಟು ಬುದ್ಧಿವಂತಿಕೆಗಳಿಂದ ಈ ಮಕ್ಕಳು ತೋರಿಸ್ತಾರೆ ಅಂತಂದ್ರೆ ಅವರಿಗೆ ನಾವು ಯಾರು ಹೇಳಬೇಕಾಗ್ತದೆ ಮತ್ತು ಅವರಿಗೆ ಶುಭಾಶಯಗಳನ್ನು ಹೇಳಬೇಕಾಗ್ತದೆ. ಆ ಒಂದು ಮಕ್ಕಳಿಗೆ ಇವತ್ತು ಏನು ಶಿಕ್ಷಕ ವೃಂದದವರು ಇವತ್ತು ಇಂಥ ವಿಚಾರಗಳನ್ನು ಹೇಳಿ, ಇಂಥ ಅನೇಕ ಚಿಂತನೆಗಳನ್ನು ಹೇಳಿ, ಇವತ್ತು ಅನೇಕ ಎಕ್ಸಿಬಿಷನ್ಗಳಲ್ಲಿ ಕಳಿಸುವಂಥ ಕಾರ್ಯಕ್ರಮ ಅತ್ಯದ್ಭುತವಾದದ್ದು. ಇಡೀ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನಂತ ಈ ಗೋಲ್ಡೋಟ ಓಡಿಸಿ, ಕೊಪ್ಪಳ ಉಳಿಸಿ, ಗೋಲ್ಡೋಟ ಓಡಿಸಿ, ಪರಿಸರವನ್ನು ಉಳಿಸಿ, ಈ ಹೊಗೆ ಮಾಲಿನ್ಯದಿಂದ ಸುತ್ತಮುತ್ತ ಗ್ರಾಮದ ಎಲ್ಲ ಹಳ್ಳಿಗಳು ತುಂಬ ತೊಂದರೆ ಅನುಭವಿಸಿದವು. ಆ ಕಾರ್ಯಕ್ರಮ ಈ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇದನ್ನು ವಿಸ್ತರಿಸಲು ಅತ್ಯಂತ ಈಗಿನ ಮಕ್ಕಳಲ್ಲಿ ಒಳ್ಳೆಯ ಒಂದು ಈ ಶಾಲೆಗೆ ಒಟ್ಟು ಗವಿಮಠದ ಶ್ರೀ
ಕೊಪ್ಪಳ ಬೋರ್ಡೂಟ ಓಡಿಸಿ ಪರಿಸರ ಉಳಿಸಿ ಹೊಗೆ ಮಾಲಿನ್ಯವನ್ನು ತಡೀರಿ ಅಂತ ಕಣ್ಣೀರಿಟ್ಟಿದ್ರು. ಆ ಪ್ರಕಾರ ಎಲ್ಲರೂ ಅದು ಕೈ ಜೋಡಿಸಿದ್ರು. ಆದರೂ ಅದು ನಿರಂತರ ಹಂಗೆ ನಡೆದೈತಿ. ಅದು ಈ ಶಾಲೆಯಿಂದ ಕೂಡ ಒಂದು ಸಂದೇಶವನ್ನು ಕಳಿಸ್ತಿರೋದು ನಮ್ಮ ಊರಿನ ಸೌಭಾಗ್ಯ.